ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ಎಷ್ಟು ಎಫೆಕ್ಟ್ ಐತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಕೂದಲ ಸಮಸ್ಯೆ ಯಾವುದೇ ಇರಲಿ, ವೈಟ್ ಹೇರ್ ಇರಲಿ, ಆಮೇಲೆ ಕೂದಲು ಉದುರುದಿರಲಿ, ಡ್ಯಾಂಡ್ರಫ್ ಇರಲಿ, ಪ್ರತಿಯೊಂದು ಕೂದಲಿಗೆ ಪ್ರೋಟೀನ್ ಇಲ್ಲಪ್ಪ ಅಂದ್ರೂ ನೀವು ಶಾಂಪೂ ಬಳಸ್ಬೋದು. ಇದನ್ನ ನ್ಯಾಚುರಲ್ ಆಗಿ ಯಾವ ರೀತಿ ಮನೆ ಒಳಗನ್ನ ರೆಡಿ ಮಾಡ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಎಲ್ಲಾ ವಿಷಯನೂ ಹೇಳ್ತಾನೆ, ನಿಮ್ಗೆ ಪ್ರತಿಯೊಂದು ವಿಷಯ ಹೇಳ್ತಾನು. ಹೆಂಗ್ ಮಾಡೋದು, ಹೆಂಗ್ ಇಟ್ಕೋಬೇಕು, ಹೆಂಗ್ ಹಚ್ಕೋಬೇಕು ಅನ್ನೋದು ಎಲ್ಲಾನು ಪ್ರತಿಯೊಂದು ಹೇಳ್ತಾನು. ನೋಡೋಣ ಬರ್ರಿ ಈಗ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಹರ್ಬಲ್ ಶಾಂಪೂ ನ್ಯಾಚುರಲ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಮನೆ ಒಳಗನ ಹೇಳ್ಕೊಡ್ತಾನು. ಬೆಳಿಗ್ಗೆನ ಇವತ್ತು ಶೂಟ್ ಮಾಡಾಕತ್ತೀನಿ ನಾನು. ಹಂಗ ನಮ್ದು ಕೂದಲ ಆರೋಗ್ಯಕ್ಕಿಂತ ಗಟ್ ಹೆಲ್ತ್ ಬೆಸ್ಟ್ ಇರ್ಬೇಕು ಮೊದಲ. ಅದಕ್ಕಾಗಿ ನಾನು ಬೆಳಗ್ಗೆನ ಸಬ್ಜಾ ಸೀಡ್ಸ್ ತಗೊಳಕತ್ತೀನಿ. ಚಿಯಾ ಸೀಡ್ಸು ತಗೋಬಹುದು. ಹಂಗ ಒಂದು ಜ್ಯೂಸ್ ರೆಡಿ ಮಾಡ್ಕೊಳಕತ್ತೀನಿ. ಯಾವುದಂದ್ರ ನೆಲ್ಲಿಕಾಯಿ ಮತ್ತು ಕರಿಬೇವ, ಶುಂಠಿ ಹಾಕೊಂಡ ಇದೊಂದು ಜ್ಯೂಸ್ ಕುಡಿದು ಬಿಟ್ರೆ ನಮ್ದು ಒಳಗಿಂದ ಗಟ್ ಹೆಲ್ತ್ ಅಥವಾ ಶರೀರದಾಗ ನಮ್ದು ಎಲ್ಲಾ ತರನು ಚಲೋ ಇತ್ತಂದ್ರ ನಮ್ಮ ಕೂದಲ ಆರೋಗ್ಯನೂ ಒಳ್ಳೇದಿರ್ತೈತಿ. ನಾವು ಮ್ಯಾಲ್ ಮಾಡ್ಕೊಂಡ್ರು ಕೂದಲಿಗೆ ಯಾವ ಶಾಂಪೂ ಏನ ಹಚ್ಕೊಂಡ್ರು, ಸ್ಕಿನ್ನಿಗಾಗ್ಲಿ ಯಾವ್ದೋ ಕ್ರೀಮ್ ಹಚ್ಕೋರಿ ನೀವು ಏನ ಹಚ್ಕೊಂಡ್ರು ಮೊದಲು ನಮ್ ಗಟ್ ಹೆಲ್ತ್ ಒಳ್ಳೇದಿರಬೇಕು. ಮೊದ್ಲಿಗೆ ಅದನ್ನ ಹೇಳೇ ನಾನು ಶುರು ಮಾಡಾಕತ್ತೀನಿ. ಫಸ್ಟಿಗೆ ನೀವು ಇಂಥ ಶಾಂಪೂ ಬಳಸಿದಾಗೂ ನಮ್ಗೆ ಏನೂ ಆಗಲಿಲ್ಲಪ್ಪ ಅಂತೇಳಿ ಅಂದ್ರೂ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನಿಮ್ಗೆ ಏನು ಕಡಿಮೆ ಐತೆ ಅನ್ನುವಂಥದ್ದು ಕೇಳ್ಕೊಂಡ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಾಕತಿ. ಅದಕ್ಕಾಗಿ ನಾವೀಗ ಶಾಂಪೂ ಹೆಂಗೆ ಮಾಡೋದಪ್ಪ ನ್ಯಾಚುರಲ್ ಆಗಿ ಅಂತೇಳಿ ತೋರ್ಸಾಕತ್ತೀನಿ ನಿಮ್ಗೆ. ಆದಷ್ಟು 50% ಇದು ಹೆಲ್ಪ್ ಮಾಡ್ತದೆ ನಮಗೆ, 50% ನಮ್ಮ ಗಟ್ ಹೆಲ್ತ್ನು ಹೆಲ್ಪ್ ಮಾಡ್ತತಿ. ಅದಕ್ಕಾಗಿ ನಾನು ಈಗ ಏನೇನು ತೊಗೊಂಡಿನಿ ಅನ್ನೋದು ಹೇಳ್ತಾನು. 100 ಗ್ರಾಮ ಅಂಟುವಳಕಾಯಿ ತೊಗೊಂಡಿನಿ, 50 ಗ್ರಾಮ ಶೀಗಕಾಯಿ ತಗೋಬೇಕು. ನೀವು ಎರಡು ಈಕ್ವಲ್ ಕ್ವಾಂಟಿಟಿ ಒಳಗೆ ತಗೋತನಂದ್ರೆ ತಗೋರಿ. ಅದಕ್ಕೆ ಶಾಂಪೂ ಬೇಸ್ ಹಾಕ್ಬೇಕಾಕತಿ. ಇದನ್ನ 100 ಗ್ರಾಮ್ ಅಂಟುವಳಕಾಯಿ, 50 ಗ್ರಾಮ್ ಶೀಗಕಾಯಿ ತೊಗೊಂಡ್ರೆ ಶಾಂಪೂ ಬೇಸ್ನು ಬೇಡಪ್ಪ, ನಮಗೆ ಕೆಮಿಕಲ್ ಇರ್ತೈತೆ ಅದ್ರಾಗು ಅಂದ್ರೂ ಅದು ನ್ಯಾಚುರಲ್ ಆಗಿ ಸಿಗ್ತೈತಿ. ಬೇಡಪ್ಪ ಅಂದ್ರೆ ನಿಮ್ಗೆ ಅದನ್ನು ಬಿಡ್ಬೋದು. ಇದನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾವು ನೆನೆಸಿಡ್ಬೇಕಾಕತಿ. ಬೆಳಗ್ಗೆನ ಇದನ್ನೆಲ್ಲ ತೊಳ್ಕೊಂಡ ಸ್ವಚ್ಛಂಗೆ ತೊಳೆದು ನೀರು ಚೆಲ್ಲೆ ವಾಪಸ್ ಫಿಲ್ಟರ್ ನೀರನ್ನ ಯೂಸ್ ಮಾಡ್ಬೇಕು. ಇದಕ್ಕೆ ಫಿಲ್ಟರ್ ನೀರನ್ನ ಯೂಸ್ ಮಾಡಿ ತೊಳೆದ ನೆನೆಸಿಡ್ಬೇಕಾಕತಿ. ಇದೆಷ್ಟು ಚಲೋ ನೆನಿತೈತಿ ಅಷ್ಟು ಶಾಂಪೂ ಚಲೋ ಬರ್ತೈತಿ ನಮ್ಗೆ. ಹೊಸದಾಗಿ ಯಾರ ನನ್ನ ಚಾನಲ್ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಈ ಶಾಂಪೂ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವಾಗ ಇದನ್ನ ಫಿಲ್ಟರ್ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ನಾವು. ಈ ಶೀಗಕಾಯಿ ಅಂಟವಳಕಾಯಿ ಶಾಂಪೂ ಮುಂದೆ ಬೆಸ್ಟ್ ಶಾಂಪೂ ಯಾವುದೇ ಇಲ್ಲ ಅಂತ ಹೇಳ್ತಾನೆ ನಾನು. ಹಂಗ ಈಗ ಸಾಯಂಕಾಲ ಆಗೈತಿ. ಇದಕ್ಕೆ ಮತ್ತೆ ಏನೇನು ಹಾಕೋದು ಅಂತ ಹೇಳಿ ತೋರಿಸ್ತಾನೆ ನಿಮಗೆ ಪ್ರತಿಯೊಂದನು. ನೋಡ್ರಿ ಎಷ್ಟು ಚಂದ ಕಲರ್ ಬಿಟ್ಟೈತಿ, ಎಲ್ಲ ನೆನ್ಕೊಂಡ್ಬಿಟ್ಟಾವು. ಇವಾಗ ಇದ್ರದ್ದು ಬೀಜ ತಕ್ಕೋಬೇಕು ನಾವು. ಈ ಥರ ಅಂಟುವಳಕಾಯಿ ಒಳಗಿನ ಬೀಜ ಎಲ್ಲ ತಕ್ಕೊಂಬಿಡ್ರಿ ನೀವು. ಅಷ್ಟ ಮತ್ತೇನು ಕೆಲಸ ಇಲ್ಲ. ಇಷ್ಟು ಬೀಜ ತೆಗೆದು ಬಿಟ್ರೆ ಮುಗೀತು. ಇದ್ರಾಗ ಕೆಲವೊಂದು ಐಟಮ್ಗಳೆಲ್ಲ ಹಾಕ್ತಾನೆ ನಾನು. ಏನೇನು ಹಾಕ್ತಾನೆ ತೋರಿಸ್ತಾನು. ಅವು ಯಾವ ನಿಮ್ಮ ಕಡೆ ಒಂದೊಂದು ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಮಗೆ ಮುಖ್ಯ ಇರೋದೇನೋ ಶೀಗಕಾಯಿನ ಮುಖ್ಯ ನಮಗೆ. ಇವಾಗ ಒಂದು ಅಲೋವೆರಾನು ಕಟ್ ಮಾಡಿ ನಾನು ಈ ಥರ ನೀರೊಳಗೆ ಇಟ್ಕೊಂಡಿನಿ. ಈ ಥರ ಎಲ್ಲ ಈ ಕೆಮಿಕಲ್ ಎಲ್ಲ ಬಿಡ್ಬೇಕಿದು ಹಳದಿ ಕಲರ. ಇದು ಕ್ಲಿಯರ್ ಆಗಬೇಕೆಲ್ಲ. ಒಂದು 2 ರಿಂದ 3 ತಾಸು ನೀರೊಳಗೆ ಇಟ್ಕೋಬೇಕು ಅದನ್ನ ನಿಮ್ಗೆ ಅದಕ್ಕೆ ತೋರ್ಸಾಕತ್ತೀನಿ. ಈ ಥರ ನೀವು ಇಟ್ಕೊರತ್ತೇಳಿ ಆ ಕೆಮಿಕಲ್ ಸಹಿತ ಹಾಕಬಾರ್ದು ಅದನ್ನು. ಈಗ ನಾನು ಮೆಂತೆಕಾಳು ಮತ್ತು ಅಗಸಿ ಬೀಜ ತೊಗೊಂಡಿನಿ. ಈ ಮೆಂತೆಕಾಳು ಏನು ಮಾಡ್ತೈತಪ್ಪ ಅಂದ್ರೆ ಶೀಗಕಾಯಿ ನಮ್ಮದು ಕೂದಲು ಹಾರ್ಡ್ ಮಾಡಿದ್ರೆ ಮೆಂತೆ ಏನು ಮಾಡ್ತೈತಿ, ಸಾಫ್ಟ್ ಮಾಡ್ತೈತಿ. ಅದು ಕೂದಲದು ಟೆಕ್ಸ್ಚರ್ ಏನೈತಿ ಸಾಫ್ಟ್ ಆಕೈತಿ. ಈ ಫ್ಲಾಕ್ಸ್ ಸೀಡ್ಸ್ ಅಂತೂ ಶೈನಿ ಕೊಡ್ತೈತಿ, ಆಮೇಲೆ ಪ್ರೋಟೀನ್ ಕೊಡ್ತೈತಿ ನಮ್ಮ ಕೂದಲ್ಕ. ಅದು ಮಸ್ತ್ ವರ್ಕ್ ಮಾಡ್ತೈತಿ ಅದು. ಆಮೇಲೆ ಕೊಲಂಜಿ ತೊಗೊಂಡಿನಿ. ಕೊಲಂಜಿನೂ ನಮ್ಮದು ಕೂದಲ ಆದಷ್ಟು ಗ್ರೇ ಹೇರ್ ಸ್ಟಾರ್ಟ್ ಆಗಿರೋದಲ್ಲ ಅದನ್ನು ಆಗ್ಲಾರ್ದಂಗೆ ತಡೀತೈತಿ ಅದು. ನಾನು ಇಲ್ಲೇ ಕೆಲವೊಂದು ನನಗೆ ಪೌಡ್ರ್ ಸಿಕ್ಕಾವು. ಇವು ಬೇರ್ ಸಿಕ್ಕರು ಹಾಕ್ರಿ ನೀವು. ಬ್ರಿಂಗ್ರಾಜ್ ಬೇರ್ನು ಸಿಗ್ತೈತಿ, ಅದನ್ನು ನೀವು ಹಾಕೋಬಹುದು. ಇದೇನೈತಿ ಆಮ್ಲಾ ಪೌಡರ. ಇದು ಚೂರ್ಣ ಸಿಕ್ಕರೂ ನೀವು ನೆನೆಸಿಡ್ಬೇಕಾಕತಿ. ಮೊದ್ಲನ ಡ್ರೈ ಆಮ್ಲ ಸಿಕ್ಕರೆ ನಿಮ್ಗೆ ಫಸ್ಟನ ಶೀಗಕಾಯಿ ಜೋಡಿ ನೆನೆಸಿಟ್ಕೊಂಡ್ಬಿಡ್ರಿ. ನನಗೆ ಸಿಗ್ಲಿಲ್ಲದು, ಅದಕ್ಕಾಗಿ ನಾನು ಇದನ್ನು ಪೌಡ್ರ್ ತೊಗೊಂಡಿನಿ. ನಿಮ್ಮಲ್ಲಿ ಏನು ಸಿಗ್ತೈತಿ ಅದನ್ನು ತೊಗೋರಿ. ತೊಗೊಂಡ ನೀವು ಮಾಡ್ಕೋಬೋದು. ನೀವು ನೀಮ್ ಪೌಡ್ರನ್ನ ತೊಗೊಂಡಿನಿ, ತೋರಿಸ್ತಾನೆ ನಿಮಗೆ. ನೀಮ್ ಪೌಡ್ರ್ ಅಂದ್ರೆ ಬೇವಿನ ಎಲಿದು ಪೌಡ್ರ್ ಅದು. ಈಗ ಕರಿಬೇವು ತೊಗೊಂಡಿನಿ ನಾನು. ಈ ಥರ ಫ್ರೆಶ್ ಇರೋದಾರ ತೊಗೋರಿ, ಇಲ್ಲಾಂದ್ರೆ ನೀವು ಒಣಗಿಸಿ ಇಟ್ಕೊಂಡಿರ್ತಿರಲ್ಲ ಆ ಥರ ಇದ್ರೂ ನಡಿತೈತಿ. ಬೇವಿನ ಎಲೆನೂ ಹಾಕಿದ್ರೆ ನಡಿತೈತಿ, ಪೌಡ್ರ್ ಹಾಕಿದ್ರು ನಡಿತೈತಿ, ಬೇವಿನ ಎಲೆ ಹಾಕಿದ್ರು ನಡಿತೈತಿ. ನಾನು ನೀಮ್ ಪೌಡ್ರ್ ಹಾಕಕತ್ತೀನಿ ಇವತ್ತ. ಇನ್ನೊಂದು ಮುಖ್ಯವಾದದ್ದು ಏನಪ್ಪ ಅಂದ್ರೆ ಇದಕ್ಕೆ ದಾಸವಾಳದ ಹೂವು. ಈ ಥರ ಹೂವು ಕಲೆಕ್ಟ್ ಮಾಡಿ ಇಟ್ಕೊಂಡಿನಿ ನಾನು.
ಇದನ್ನ ಹಿಂದಿನ ತುಂಬಾ ತೆಗಿಬೇಕು, ಮುಂದಿನ ಉಸಿರು ತೆಗಿಬೇಕು. ಈ ತರ ಡೈಲಿ ಹೂ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿನಿ. ಇದಂತೂ ಬೆಸ್ಟ್ ಕೆಲಸ ಮಾಡೋದು, ನಮ್ಮ ಕೂದಲು ಆರೋಗ್ಯಕ್ಕೆ ಭಾಳ ಹೆಲ್ಪ್ ಐತಿದು. ಡ್ಯಾಂಡ್ರಪ್ ಆಗಲಿ, ಆಮೇಲೆ ನಮ್ಮ ಕೂದಲು ಶೈನ್ ಕೊಡೋದಾಗ್ಲಿ, ಒಂಥರ ಕಂಡೀಷ್ನರ್ ಗತೆ ವರ್ಕ್ ಮಾಡ್ತೈತಿ ಇದನ್ನು. ಆಮೇಲೆ ಗುಲಾಬಿ ಪೆಟಲ್ಸು ಅಷ್ಟ ಅದು ಭಾಳ ನಮ್ಮ ಕೂದಲಕ್ಕೆ ಹೆಲ್ಪ್ ಐತಿ, ಅಷ್ಟ ಘಮನೂ ಕೊಡ್ತೈತಿ ನಿಮಗದು. ಇವನ್ನೆಲ್ಲಾನು ಪ್ರತಿಯೊಂದನ್ನು ಹಾಕಿಟ್ಕೊಳ್ಳೋಣ. ಇದ್ರೊಳಗೆ ಹಾಕಿ ನಾವು ರಾತ್ರಿ ನೆನೆಸಿಟ್ಕೋಬೇಕು. ಇವನ್ನೆಲ್ಲ ನಾ ಏನು ತೋರಿಸಿನಿಲ್ಲ ಎಷ್ಟೊತ್ತನ ಅವೆಲ್ಲಾನು ಹಾಕಿ ಇಟ್ಕೋಬೇಕು. ಹಂಗೆ ಕರಿಬೇವನು ಹಾಕೊಳಕತ್ತೀನಿ. ಪೌಡ್ರನ್ನು 2 ಸ್ಪೂನ್ ಹಾಕೊಂಡಿನಿ ನಾನು, ಆಮ್ಲಾ ಪೌಡ್ರ್ ಅಥವಾ ಇದು ಬೆಂಗ್ರಾಜ್ ಪೌಡರ್. ಇನ್ನೊಂದು ಏನು ಮರ್ತೀನಿ ಅಂದ್ರೆ ನಾನು ರೋಸ್ಮೆರಿ ಪೌಡರ್ ಅದು ಸಿಗ್ಲಿಲ್ಲ ನನಗೆ, ಇಲ್ಲೇ ಆನ್ಲೈನ್ ಒಳಗೂ ಹಾಕೋದು ಮರ್ತು ಬಿಟ್ಟಿನಿ ನಾನು. ಹಾಗಾಗಿ ಅವನ್ನ ರೋಸ್ಮೆರಿ ಮಾತ್ರ ಸಿಕ್ಕರೆ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ರೋಸ್ಮೆರಿ ಫಸ್ಟ್ ಬೇಕದು. ರೋಸ್ಮೆರಿ ಹಾಕೋಬೇಕಿದ್ರಾಗ. ಪೆಟಲ್ ಸಿಕ್ಕರು ಹಾಕೋರಿ, ಇಲ್ಲಾಂದ್ರೆ ಪೌಡ್ರ್ ಸಿಕ್ಕರು ನೀವು ಹಾಕೋರಿ. ಫ್ರೆಶ್ ಹೂನು ಇದ್ದು ಸ್ವಲ್ಪ ನನ್ನ ಕಡೆ ಅವನು ಹಾಕೊಂಡಿನಿ. ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ನೆನೆಸಿಟ್ಬಿಡೋಣ. ಮತ್ತು ಇದನ್ನು ಬೆಳಗ್ಗೆವರೆಗೂ ನೆನೆಸ್ಬೇಕು. ನಾವು ಎಷ್ಟು ನೆನೆಸಿಡ್ತೀವಿ ಅಷ್ಟು ಶಾಂಪು ಚಲೋ ಬರ್ತೈತಿ. ಇವಾಗ ನೀಮ್ ಪೌಡ್ರ್, ಆಮ್ಲಾ ಪೌಡ್ರ್ ಮತ್ತು ಬ್ರಿಂಗ್ರಾಜ್ ಪೌಡ್ರನ್ನು 2 ಸ್ಪೂನ್ ಹಾಕೊಳ್ಳೋಣ. ಈ ಥರ ಮನ್ಯಾಗನ ಶಾಂಪು ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚೊಳಗೂ ಇರ್ತೈತಿ. ಮತ್ತು ನೀವು ಮಾಡ್ಕೊಳ್ದಾಗ ಆಗಂಗಿಲ್ಲಪ್ಪ ಅಂದ್ರೂ ಆನ್ಲೈನ್ ಒಳಗೆ ಈ ಸಾಕಷ್ಟು ಜನ ಶಾಂಪು ನ್ಯಾಚುರಲ್ ಶಾಂಪು ಮಾರಾಕತ್ತಾರ. ನಿಮಗೆ ಯಾರು ಜೆನ್ಯೂನ್ ಅನಿಸ್ತತಿ ಅವ್ರ ಕಡೆ ನೀವು ತರಿಸ್ಕೋಬೋದು. ಶಾಂಪು ಮಾತ್ರ ಬೆಸ್ಟ್ ರಿಸಲ್ಟ್ ಐತಿ. ಇದಕ್ಕೆ ಭಾಳಷ್ಟು ಮಂದಿಗೂ ಇಷ್ಟ ಆಗೈತಿ, ನನಗೂ ಇಷ್ಟ ಆಗೈತಿದು. ನಾನು ಮೊದಲೊಂಚೂರು ಮಾಡಿ ನೋಡಿ ನಿಮಗೆ ಈಗ 2ನೇ ಸಲ ತೋರ್ಸಾಕತ್ತೀನಿ. ನಾನು ಆದಷ್ಟು ನ್ಯಾಚುರಲನ್ನು ಯೂಸ್ ಮಾಡ್ತಿದ್ನಿ. ಮಾಮಾಅರ್ತ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ನಿ ನಾನು. ಆನಿಯನ್ ಶಾಂಪು, ರೈಸ್ ಶಾಂಪು, ಈ ಥರ ಶೀಗಕಾಯಿ ಶಾಂಪು ನಾನು ಯೂಸ್ ಮಾಡ್ತಿದ್ನಿ. ಈಗ ಮನ್ಯಾಗನ ಮಾಡಾಕತ್ತೀನಿ. ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡು ನೆನೆಸಿಟ್ಕೊಂಡ್ಬಿಡ್ಬೇಕು. ಓವರ್ನೈಟ ಬಿಟ್ಬಿಡೋಣ ಇದನ್ನು. ಹಂಗೆ ನಾವು ಈಗ ಬಾದಾಮ್ ಗೊಂದನು ನೆನೆಸ್ಕೊಂಡ್ಬಿಡೋಣ. ಬಾದಾಮ್ ಗೊಂದ್ ಇದೆ ಹೆಂಗಂದ್ರೆ ಕಂಡೀಷ್ನರ್ ಗತೆ ವರ್ಕ್ ಮಾಡ್ತೈತಿ, ಇಲ್ಲ ಶಾಂಪೂನು ಥಿಕ್ನೆಸ್ ಬರ್ತೈತಿ. ಇದಕ್ಕೆ ಒಂದು 20 ಗ್ರಾಮ್ ಬಾದಾಮ್ ಗೊಂದ್ ನೆನೆಸೀನಿ. ಬೆಳಿಗ್ಗೆ ಈಗ ನೋಡಾಕತ್ತೀನಿಲ್ಲ ನೋಡ್ರಿ ಎಷ್ಟು ಚಂದ ಮಿಕ್ಸ್ ಆಗೈತೆ ಎಲ್ಲಾನು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು ಕುದಿಲಿಕ್ಕೆ ಇಡ್ಬೇಕು. ನಾವೀಗ ಸಣ್ಣ ಉರಿ ಒಳಗೆ ಕುದಿಸ್ಬೇಕಾದಷ್ಟ. ನೋಡ್ರಿ ಎಷ್ಟು ಚಂದ ನೆನ್ಕೊಂಡು ಎಲ್ಲಾನು ಒಂದಕ್ಕೊಂದು ಬೆರ್ಕೊಂಡ್ಬಿಟ್ಟವು. ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಕೊಳ್ಳೋನು. ಸ್ವಲ್ಪ ಮಾಡೋ ಪ್ರೊಸೆಸ್ ಲೇಟ್ ಆಕತಿ, ಆದ್ರೆ ಜಲ್ದಿ ಆಕೈತೆ ಅಷ್ಟ. ನಿಮ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಒಂದ್ಸಲ ಎಲ್ಲ ಥರ ಹಾಕಿ ನೆನೆಸಿಟ್ಟು ಅದ್ರ ಬೆಳಗ್ಗೆನ ನಾವು ವಾಪಸ್ ಕುದಿಲಿಕ್ಕೆ ಇಡಬೇಕು. ಇದ್ರೊಳಗೆ ಒಂದು 7-8 ಲವಂಗ ಹಾಕೊಂಡಿನಿ ನಾನು. ಅದನ್ನು ಹಾಕೋದು ಮರ್ತಿದ್ನಿ, ಆಮೇಲೆ ಹಾಕ್ಕೊಂಡಿನಿ. ಈ ಥರ ಇದನ್ನ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಕುದಿ ಬಂದಿಂದ ಸಣ್ಣ ಉರಿ ಒಳಗೆ ನಾವು ಒಂದು 40 ನಿಮಿಷ ಕುದಿಸ್ಕೋಬೇಕು. ಭಾಳ ಶಾಂಪು ಇದ್ರೆ ನೀವು 1 ತಾಸುವರೆಗೂ ಕುದಿಸ್ಕೋಬೋದು. ನಂದು ಕಡಿಮೆ ಕ್ವಾಂಟಿಟಿ ಐತ್ಲ, ಹಾಗಾಗಿ ನಾನು ಒಂದು 40 ನಿಮಿಷ ಕುದಿಸ್ಕೊಂಡಿನಿ. ಇದು ಒಂದು 3 ಭಾಗ ನೀರು ಈಗ 1 ಭಾಗ ನೀರು ಇರ್ತಾವಲ್ಲ, ಇದು 3 ಭಾಗ ನೀರು ಉಳಿಬೇಕು. ಆ ಥರ ಕುದಿಬೇಕಿದು. ಎಷ್ಟು ಕುದಿತೈತಿ ಅಷ್ಟು ಚಲೋ ಆಕತಿ. ನೋಡ್ರಿ ಇವಾಗ ಈ ಥರ ಕುದ್ದೈತಿ. ಇಷ್ಟ ಆದ್ರನ ಸಾಕು. ಎಲ್ಲಾನು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿರ್ತೈತಿ ಕುದ್ದ. ಈ ಥರ ಜಲ್ ಥರ ಬರ್ಬೇಕು ಸ್ವಲ್ಪ. ಅದೇನು ಅಗಸಿ ಬೀಜ ಹಾಕಿರ್ತೀವಲ್ಲ ನಾವು, ಅದು ಜಲ್ ಟೈಪ್ ಬರಬೇಕು. ಇವಾಗ ಇದನ್ನು ಸೋಸ್ಕೊಳ್ಳೋನು. ಬಟ್ಟೆ ಒಳಗೆ ನೀಟಂಗೆ ಸೋಸ್ಕೋಬೇಕು ನಾವು. ಆದಷ್ಟು ತೆಳುವಾದ ಬಟ್ಟೆ ತೊಗೊಂಡು ಸೋಸ್ರಿ, ಅಂದ್ರೆ ದಿಪ್ಪನ ಬಟ್ಟೆ ತೊಗೊಂಡ್ರೆ ತೆಳಗೆ ಇಳಿಯಂಗಿಲ್ಲ ಅದು ಜಲ್ದಿ. ಎಷ್ಟು ತೆಳುವಾದ ತೊಗೋತೀರಿ ನೀವು ಅಷ್ಟು ಜಲ್ದಿ ಇಳಿತೈತಿ. ಈ ಆಯಿಲ್ ಮಾಡೋದು ನೋಡಿರ್ಲಿಲ್ಲ ಅಂದ್ರೆ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಆಯಿಲ್ ಅಂತೂ ಮಸ್ತ್ ಐತಿ. ನಾ 10 ವರ್ಷ ಆತು ನಾ ಯೂಸ್ ಮಾಡಕತ್ತಿದ್ದನ್ನ. ನಂಗೆ ಭಾಳ ಹೆಲ್ಪ್ ಮಾಡೈತದ ಆಯಿಲ್. ಹಾಗಾಗಿ ನೀವು ಅದನ್ನು ಮಾಡ್ಕೊಳ್ಳೋದಾದ್ರೆ ನಂದು ವಿಡಿಯೋ ನೋಡಿ ಮಾಡ್ಕೋಬೋದು. ಈ ಥರ ಕಂಪ್ಲೀಟಾಗಿ ನಾವು ಸೋಸ್ಕೊಂಡ್ಬಿಡೋನು. ಶಾಂಪೂ ಮಾಡೋದು ಮಾತ್ರ ನಂಗೆ ಭಾಳ ಇಷ್ಟ ಆಯ್ತು. ಅಷ್ಟು ಘಮ ಕೊಡ್ತಿತ್ತದು. ಸ್ಮೆಲ್ ಮಾತ್ರ ಮಸ್ತ್ ಬರ್ತೈತೆ ಸೀಗಕಾಯ್ದು. ಇದನ್ನೆಲ್ಲ ನೀಟಂಗೆ ಹಿಂಡ್ಕೊಂಡು ತಕ್ಕೊಂಬಿಡೋನು ರಸ. ಸ್ವಲ್ಪ ಸೋಸ್ಬೇಕಾದ್ರೆ ನಿಮ್ಮ ಬಟ್ಟೆ ತೆಳು ಇದ್ರೆ ಜಲ್ದಿ ಸೋಸ್ತೈತಿ, ಇಲ್ಲಾಂದ್ರೆ ಸ್ವಲ್ಪ ಕಾಡಿಸ್ತೈತಿ ನಿಮಗಷ್ಟ, ಮತ್ತೇನಿಲ್ಲ. ಉಳ್ದಿದ್ರಾಗ ಮತ್ತೆ ನಾನು ನೀರು ಹಾಕೊಳಕತ್ತೀನಿ. ಈಗ ಫಿಲ್ಟರ್ ನೀರನ್ನು ಯೂಸ್ ಮಾಡಿರಿ ದಯವಿಟ್ಟು. ಫಿಲ್ಟರ್ ನೀರು ಹಾರ್ಡ್ ವಾಟರ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು ಕೈಯಿಂದ ಚಲೋತಂಗೆ ನಾವು ಹಿಚಕಬೇಕು. ಕೈಯಿಂದ ಮತ್ತೆ ಹಿಚಕಿ ಅದ್ರೊಳಗಿಂದೆಲ್ಲ ನಾವು ಪಲ್ಪ್ ಎಲ್ಲ ತೆಗಿಬೇಕು. ನಾವು ಎಷ್ಟು ಹಿಚಕ್ತೀರಿ ನೀವು ಅಷ್ಟು ಅದೆಲ್ಲ ಬಿಟ್ಕೋತೈತಿ. ಇದನ್ನು ವಾಪಸ್ ಮತ್ತೆ ನಾವು ಒಲೆ ಮ್ಯಾಗಿಟ್ಟು ಕುದಿಸ್ಬೇಕು. ಈಗೆಲ್ಲ ನೀಟಂಗೆ ಹಿಚ್ಕಿದ್ದಾಗೈತಿ. ಇದನ್ನು ವಾಪಸ್ ಕುದಿಸ್ಕೊಂಡು ವಾಪಸ್ ಸೇಮ್ ಹಂಗೆ ಸೋಸ್ಕೋಬೇಕು ಬಟ್ಟೆ ಒಳಗನ. ಅಷ್ಟು ಸೋಸ್ಬಿಟ್ರೆ ನಮ್ಮದು ಶಾಂಪೂ ಅಲ್ಲಿ ಒಂದು ಹಂತಕ್ಕೆ ರೆಡಿ ಆಯ್ತು. ಈಗ ಎಲ್ಲ ನಾನು ಸೋಸ್ಕೊಂಡು ಇಟ್ಕೊಂಡಿನಿ. ಇವಾಗ ಬಾದಾಮ್ ಗೋಂದ್ ನೆನೆಸಾಕಿಟ್ಟಿದ್ದೀವಲ್ಲ ಅದನ್ನು ನೋಡೋಣ. ಈಗ
ನೋಡ್ರಿ ಎಷ್ಟಾಗೈತೆ ಅದು. ಸ್ವಲ್ಪ ಸ್ವಲ್ಪ ಇತ್ತಲ್ಲ, ಫುಲ್ ತುಂಬಿ ಬಿಟ್ಟೈತೆ ಅದು. ಇದನ್ನ ಇದ್ರೊಳಗೆ ಎಕ್ಸ್ಟ್ರಾ ನೀರೆಲ್ಲ ತಕೊಂಡ್ಬಿಡ್ಬೇಕು ನಾವೀಗ ಹಿಂಡಿದನು. ಇದಂತೂ ಬಾಡಿಗೆ ಭಾಳ ಹೆಲ್ಪ್ ಐತೆ ನಮ್ಗೆ. ಹೀಟ್ ಆದ ಬಾಡಿಗೆ ಕೋಲ್ಡ್ ಆಗಾಕ ನಿಮ್ಗೆ ತಗೋಬೋದು ನೀವು. ಬೆಳಿಗ್ಗೆ ಈ ಥರ ನೆನೆಸಿ ಬೆಳಿಗ್ಗೆ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬೋದು ಅದನ್ನು. ಈಗ ಅಲೋವೆರಾ ಜೆಲ್ ನೀಟಾಗಿ ತಕೊಂಡ್ಬಿಡೋನು. ತಕೊಂಡು ಇದನ್ನು ನಿಮ್ಗೆ ಗೊತ್ತಿರ್ತದೆ ತೆಗೆದು ಎಲ್ಲರಿಗೂ. ಇದು ಹೇಳೋ ಅವಶ್ಯಕತೆ ಏನಿಲ್ಲ ಅನಿಸ್ತೈತೆ ನನಗೆ. ಇದನ್ನು ಈ ಥರ ನಾವು ತಕ್ಕೊಂಡ ಇದ್ರೊಳಗಿನ ಜೆಲ್ ಎಲ್ಲ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋನು ಈಗ. ಇದಂತೂ ಭಾಳ ಹೆಲ್ಪ್ ಐತಿ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ. ಸ್ಕಿನ್ನಿಗಾಗಲಿ, ನಮ್ದು ಕೂದಲಿಗಾಗಲಿ, ನಮ್ದು ಹಿಂಬಡ ನೋವಿಗಾಗಲಿ, ಎಲ್ಲದಕ್ಕೂ ಪ್ರತಿಯೊಂದು ಹೆಲ್ಪ್ ಐತಿ. ಭಾಳ ಇದು ಚಳಿಗಾಲಕ್ಕೆ ಹಿಂಬಡ ನೋವಾಗಿರ್ತಾವಲ್ಲ, ಭಾಳ ಹಿಂಬಡಿ ನೋವಾಗಿರ್ತಾವಲ್ಲ, ಅದಕ್ಕೆ ಈ ಅಲೋವೆರಾ ಜೆಲ್ ತಗೋರಿ. ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಚಲೋತ್ತಂಗೆ ಮಿಕ್ಸ್ ಮಾಡ್ಕೋಬೇಕು ನೀವು. ಜೆಲ್ ಜೆಲ್ ಅಂದ್ರೆ ಈ ಥರ ನೀವು ತಿಕ್ಕಿದ್ರೆ ಜೆಲ್ ಬರ್ತೈತಿ. ಆ ಜೆಲ್ ಒಳಗೆ ಅದನ್ನು ಮಿಕ್ಸ್ ಮಾಡಿ ನೀವು ನೈಟ್ ಬಿಸಿನೀರೊಳಗೆ ಕಾಲಿಟ್ಕೊಂಡು ಉಪ್ಪು ಹಾಕಿ ಸ್ವಚ್ಛಂಗೆ ತೊಳ್ಕೊಂಡು ಅದನ್ನು ಒರೆಸಿ, ಆಮೇಲೆ ಅದನ್ನು ಅರಿಶಿನ ಮತ್ತು ಅಲೋವೆರಾ ಜೆಲ್ ಮಿಕ್ಸ್ ಮಾಡಿದ್ದು ಹಚ್ಕೊಂಡು ನೀವು ಮಕ್ಕೊಂಡ್ರೆ ಬೆಳಗ್ಗೆ ನೋಡಿದ್ರೆ ನೋವು ಸತ್ತಿರ್ತಾವೆ. ಭಾಳ ರಿಸಲ್ಟ್ ಚಲೋ ಐತೆ ಅದರದ್ದು. ಈ ಥರ ನಾವು ಬಾದಾಮ್ ಗೊಂದನು ಚಲೋ ತಂಗ ಹಿಂಡ್ಕೋಬೇಕು. ಇದ್ರೊಳಗೆ ನೀರಿನ ಅಂಶ ಏನೂ ಇರಬಾರ್ದು. ಇದನ್ನು ನಾವು ಕುದಿಸಂಗಿಲ್ಲಲ್ಲ, ಹಾಗಾಗಿ ನೀರಿನ ಅಂಶ ಏನೂ ಇರಬಾರ್ದು ಇದಕ್ಕೆ. ಈ ಥರ ಚಲೋ ತಂಗ ಹಿಂಡ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡ್ರೆ ಕ್ರೀಮ್ ಥರ ಬರ್ತೈತಿ. ಒಂಥರ ಕ್ರೀಮ್ ಮಸ್ತ್ ನೋಡಕ್ಕೆ ಕ್ರೀಮನ್ನು ಅನಿಸ್ತದೆ, ಅಷ್ಟು ಚಂದ ಬರ್ತೈತಿ ಟೆಕ್ಸ್ಚರ್ ಅದರದ್ದು. ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡೋನು. ಭಾಳ ಚಲೋ ಆಕೈತಿ ಶಾಂಪೂ, ಮಾತ್ರ ಮಸ್ತ್ ಆಕೈತಿ. ರಿಸಲ್ಟ್ ಚಲೋ ಐತಿ, ನೀವು ಮಾಡಿ ನೋಡ್ರಿ. ಈಗ ಪೇಸ್ಟ್ ಆಗೈತಿ. ಇದನ್ನು ನಾವು ಇನ್ನೊಂದು ಚೂರು ಪೇಸ್ಟ್ ಮಾಡ್ಕೋಬೇಕು. ಅದು ಅಲೋವೆರಾ ಜೆಲ್ದು ಇನ್ನೊಂದು ಸ್ವಲ್ಪ ಉಳ್ದೈತಿ. ಇದ್ರೊಳಗನ ಶಾಂಪೂ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋತೀನಿ ನಾನು. ಯಾಕಂದ್ರೆ ಗ್ರೈಂಡ್ ಆಗೋ ಸಲುವಾಗಿ ಹಾಕೋಬೇಕಾಗೈತೆ ಅಷ್ಟೇ, ಮತ್ತೇನಿಲ್ಲ. ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಅದರ ಶಾಂಪೂ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನು ಶಾಂಪೂ ಕಂಪ್ಲೀಟಾಗಿ ಆರಬೇಕದು. ಆರಿದಿಂದ ಮಿಕ್ಸ್ ಮಾಡ್ಕೋಬೇಕು ನಾವು. ಇದನ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಹೇಳ್ತಾನೆ, ಮಾಡ್ಕೋತಾನ. ಇದನ್ನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳು ಕರೆಕ್ಟಾಗಿ. ನೀವು ಇದನ್ನು ಮಿಕ್ಸರ್ದೊಳಗರ ಮಿಕ್ಸ್ ಮಾಡ್ಕೋಬೋದು, ಹಂಗೆ ಸ್ಪೂನ್ಲೇರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಬೆನ್ನಿ ತೆಗೆದು ಇದ್ರತತ್ಲ ವಿಸ್ಕರ್ಲೇರ ನೀವು ಮಾಡ್ಕೋಬೋದು. ಐಸ್ ಕ್ರೀಮ್ ವಿಸ್ಕರ್ ಇರ್ತಲ್ಲ ಅದ್ರಲ್ಲೇನ ನೀವು ಮಾಡ್ಕೋಬೋದು. ನಿಮ್ಮ ಕಡೆ ಯಾವುದೈತೆ ಅದರಲ್ಲೇ ನೀವು ಮಿಕ್ಸ್ ಮಾಡ್ಕೋರಿ. ಇಲ್ಲಾಂದ್ರೆ ಸ್ಪೂನ್ಲೇನು ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಸ್ಪೂನ್ಲೇ ಆದ್ರೂ ಮಿಕ್ಸ್ ಮಾಡ್ಕೋರಿ. ಈ ಥರ ನಿಮ್ಮದು ಹ್ಯಾಂಡ್ ವಿಸ್ಕರ್ ಇದ್ರೂ ಅದ್ರಲ್ಲೇರ ಮಾಡ್ಕೋರಿ. ಮಾಡ್ಕೊಂಡು ಇದಕ್ಕೆ ಇದು ಭಾಳ ದಿವ್ಸ ಬರಬೇಕಲ್ಲ ನಮಗೆ, ಅದಕ್ಕೆ ನಾ ಏನು ಹಾಕ್ತೀನೋ ಎಲ್ಲ ಹೇಳ್ತೇನೆ ನಿಮಗೆ. ಇದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದು ಫಸ್ಟ್ ಹೇಳ್ತಾನೆ. ನೀವೇನಾರ ಆಯಿಲ್ ಹಚ್ಕೊಂಡಿದ್ರೆ ಮಾತ್ರ ಇದನ್ನು ಯೂಸ್ ಮಾಡಿರಿ. ಆಮೇಲೆ ನೀವು ನಾರ್ಮಲ್ ಶಾಂಪು ಯಾವ್ದು ಯೂಸ್ ಮಾಡ್ತಿರಲ್ಲ ಮನೆಯೊಳಗೆ, ಅದನ್ನು ಒಂಚೂರು ಯೂಸ್ ಮಾಡ್ಬೇಕಾಗತ್ತೆ ಇದ್ರ ಜೊತೆ. ಬರೀ ಇದನ್ನಷ್ಟು ಹಾಕಿದ್ರೆ ನಿಮ್ದು ಆಯಿಲ್ ಹಚ್ಕೊಂಡಿರ್ತಿರಲ್ಲ ತಲೆಗೆ, ಅದು ಹೋಗಂಗಿಲ್ಲ. ಅದಕ್ಕಾಗಿ ನೀವು ಇದ್ರ ಜೊತೆ ಆ ಶಾಂಪೂನ ಮಾಡ್ಕೋಬೇಕು ಮಿಕ್ಸ್. ಇಲ್ಲಪ್ಪ ನೀವು ಅಂದ್ರೆ ಇದ್ರ ಜೊತೆ ಶಾಂಪೂ ಬೇಸ್ ಸಿಗ್ತೈತೆ ಆನ್ಲೈನ್ ಒಳಗೆ. ಶಾಂಪೂ ಬೇಸ್ ತರಿಸ್ಕೊಂಡಾದ್ರೂ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋರಿ. ಇದೆಷ್ಟು ಇರ್ತೈತಿ ಇದ್ರಷ್ಟನ್ನ ಶಾಂಪೂ ಬೇಸ್ ಹಾಕೋಬೇಕು ನೀವು. ಇಲ್ಲಾಂದ್ರೆ ಇದನ್ನ 4 ಭಾಗ ಹಾಕಿದ್ರೆ ಅದನ್ನ ಶಾಂಪೂ ಬೇಸ್ 3 ಭಾಗ ಹಾಕೋಬೇಕು. ಹಾಕಿ ನೀವು ತೆಗೆದಿಟ್ಕೊಂಡ್ರೆ ನಿಮ್ದೇನು ಕೆಡಂಗಿಲ್ಲ ಶಾಂಪೂ. ಇಲ್ಲಪ್ಪ ಇರಲಿ ನಮ್ಗೆ ನ್ಯಾಚುರಲ್ ಆಗಿ ಇರಲಿ, ನಾವು ಆಯಿಲ್ ಹಚ್ಚಿದಾಗ ಶಾಂಪೂ ಬೇರೆ ಹಾಕ್ತೀವಿ, ಆಯಿಲ್ ಹಚ್ಚಲಾರ್ದಾಗ ಈ ಶಾಂಪೂ ಹಾಕೋತೀವಿ ಅಂದ್ರೆ ಇದಕ್ಕೆ ಬಯೋ ಎನ್ಸೈಮ್ ಹಾಕಬೇಕು, ಪ್ರಿಸರ್ವೇಟಿವ್ ಹಾಕಬೇಕು. ಅದನ್ನ ಹಾಕಿಟ್ಕೊಂಡ್ರೆ ನಿಮ್ಮದು ಶಾಂಪೂ ಕೆಡಂಗಿಲ್ಲ. ಶಾಂಪೂ ಮಾತ್ರ ಮಸ್ತ್ ಆಕೈತಿ. ಇದನ್ನ ಹಾಕೋದ್ರಿಂದ ನಮ್ಮ ನೊರೆ ಬರಂಗಿಲ್ಲ ಅನ್ನೋದು ಅಷ್ಟೇ ಕರೆ. ನಮ್ಮ ಕೂದಲು ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಇದು. ನೊರೆ ಬಂದ್ರೆ ನಿಮ್ದು ಕೂದಲು ಸ್ವಚ್ಛ ಆಕ ಅನ್ನೋದು ಮೊದಲು ತಲೆಯನ್ನು ತೆಗೀರಿ. ನೀವು ಆಯಿಲ್ ಹಾಕ್ಲಾರ್ದನೆ ಈ ಶಾಂಪೂ ಹಾಕಿ ತಲೆ ತೊಳ್ಕೊರಿ. ಆಯಿಲ್ ಹಚ್ಚಿದಾಗ ಮಾತ್ರ ನೀವು ನಾರ್ಮಲ್ ಶಾಂಪೂ ಯೂಸ್ ಮಾಡಬೇಕು. ಯಾವ್ದು ಮಾಡ್ತೀರಿ ನೀವು ಶಾಂಪೂ ಅದನ್ನೊಂದು ಸ್ವಲ್ಪ ಯೂಸ್ ಮಾಡಬೇಕು, ಆಯಿಲ್ ಹೋಗ್ಬೇಕಂದ್ರೆ ನಿಮ್ಮ ತಲೆ ಅಂದು. ಇದಕ್ಕೆ ಆಯಿಲ್ ಜಾಸ್ತಿ ಹೋಗಂಗಿಲ್ಲ, ಒಂದು ಅರ್ಧ ಅಷ್ಟು ಹೋಗಿರ್ತೈತಿ. ಇದಕ್ಕೆ ನಾವು ಇದನ್ನ ಬಾಟಲ್ಗೆಲ್ಲ ಹಾಕೊಂಡು ನಾನು ಇದಕ್ಕೆ ಬಯೋ ಎನ್ಸೈಮ್ ಹಾಕ್ತನು. ಬಯೋ ಎನ್ಸೈಮ್ ಮಾಡೋದು ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತಾನೆ ಹೆಂಗೆ ಮಾಡೋದು ಅಂತೇಳಿ. ಫಸ್ಟ್ ಬಯೋ ಎನ್ಸೈಮ್ ನೀವು ರೆಡಿ ಮಾಡ್ಕೊಂಡು ಆಮೇಲೆ ಈ ಶಾಂಪೂ ರೆಡಿ ಮಾಡ್ಕೋಬೇಕಾಕತಿ. ಶಾಂಪೂ ಮಾತ್ರ ಸಖತ್ ಬಂತು, ನನಗೆ ಭಾಳ ಇಷ್ಟ ಆಯ್ತು ಈ ಶಾಂಪೂ ಅಂತೂ. ಅಷ್ಟು ಕೂದಲಿಗೆ ಒಳ್ಳೆಯದನ್ನು ಐತಿ. ನಾ ಈಗಾಗಲೇ ಮಾಡಿ ಯೂಸ್ ಮಾಡಿ ಎಲ್ಲ ನೋಡಿದ್ದಾಗೈತಿ. ಅದಕ್ಕೆ ನಿಮ್ಗೆ ಇವತ್ತು ನಾ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ನಿಮಗೂ ತೋರಿಸಿನಿ. ಇದು ಬಯೋ ಎನ್ಸೈಮ್. ಇದು 1 ಲೀಟ್ರಕ್ಕೆ ಅಥವಾ ಒಂದು 30 ml ಹಾಕಿದ್ರೆ ಸಾಕಾಕತಿ. ಇದನ್ನ ಎಲ್ಲದಕ್ಕೂ ಒಂದು ಚೂರು ಹಾಕೊಂಡ್ಬಿಡ್ತೇನೆ ನಾನು. ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತಾನೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಶಾಂಪೂ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿನಿ. ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತ್ಲ, ನನ್ನ ಚಾನಲ್ ಯಾವತ್ತೂ ಫಾಲೋ ಮಾಡ್ಕೋತೀರಿ. ಇನ್ಫಾರ್ಮೇಟಿವ್ ಕಂಟೆಂಟ್ ವಿಡಿಯೋ ಕೊಡ್ತೇನೆ ನಾನು.
ಇವತ್ತಿನ ವಿಡಿಯೋ ಇಷ್ಟ. ಇದ್ರೊಳಗೆ ಏನಾರ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾ ಮತ್ತೆ ನಿಮಗೆ ಸಿಗ್ತನು. ಬಯೋ ಎಂಜೈನ್ ಮಾಡೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಆ ವಿಡಿಯೋನು ತೋರಿಸ್ತನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.